ಸ್ನ್ಯಾಪ್ ಹಾಕಿದ್ದಾನೆ, ಸ್ನ್ಯಾಪ್ ನೋಡ್ತೀನಿ. ತೇಜನ್ ಐಡೆಂಟಿಫೈ ಮಾಡ್ಬಿಟ್ಟು ಹುಡುಕಿದ್ದೀನಿ ನಾನು ಇಷ್ಟು ಜನ ಮಧ್ಯದಲ್ಲಿ. ಅಪ್ಪ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೂ. ತುಂಬ ಚಳಿ ಇದೆ ಗಾಯ್ಸ್. ಕ್ಯಾಪ್ ಹಾಕೋತಾ ಇದೆ, ಕ್ಯಾಪ್ ಹಾಕಬೇಕು. ಹೋಗೋದೇ ಕಷ್ಟ. ಇದರಲ್ಲಿ ಸೈಡಲ್ಲಿ ಬೇರೆ ಕೆರೆ ಐತೆ. ಫುಲ್ ಆಫ್ ರೋಡಿಗೆ ರೋಡೇ ಚೆನ್ನಾಗಿಲ್ಲ. ಫುಲ್ಲು ಹೆಂಗೈತೆ ಅಂದರೆ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಿಂಡಿಗೆ ಅಂತ ಬಂದಿದ್ದೀನಿ, ತಿಂಡಿ ಮಾಡಬೇಕು. ನಾನು ತಿಂಡಿಗೆ ಬಂದೆ, ನಮ್ಮ ಮಮ್ಮಿ ಈರುಳ್ಳಿ ತರೋಕ್ಕೆ ಅಂತ ಈಗ ಅಂಗಡಿ ಹತ್ರ ಹೋದರು. ನಂಗೆ ಫೋನ್ ಮಾಡೋರೆ, ನಾನು ರಿಸೀವ್ ಮಾಡಿಲ್ಲ. ಆಮೇಲೆ ಅಪ್ಪಂಗೆ ಫೋನ್ ಮಾಡಿ ಇವಾಗ ಹೇಳ್ದಾಗ ಅವರೇ ಅಲ್ಲಿ ನೆಡ್ಕೊಂಬಂದು ತೊಗೊಂಬಂದರು. ಚಪಾತಿ ಹಾಕ್ಕೊಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಕೋಲ್ಡ್ ಆಗಿಬಿಟ್ಟೈತೆ. ಫಸ್ಟು ತಿಂಡಿ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು, ಇಲ್ಲ ಅಂದರೆ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಬೆಡ್ ರೆಸ್ಟ್ ತೊಗೋಬೇಕಾಗುತ್ತೆ. ಕೋಲ್ಡು ಹೋಗಲ್ಲ ಜಲ್ದಿ. ಈಗ ತಿಂಡಿ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೋತೀನಿ. ₹1 ಒಕೆಟ್ ಬರುತ್ತಲ್ಲ, ಅದೇ ಬೆಸ್ಟು. ಮಾಮೂಲಿ ಬೇರೆದೆಲ್ಲ ವರ್ಕ್ ಆಗೋಲ್ಲ. ಅದು ತೊಗೊಂಡ್ರೆ ಹುಷಾರಾಗಿಬಿಡುತ್ತೆ ಜಲ್ದಿ. ಆರ್ಯ ಸರ್ ಯಾರೋ ವೆಹಿಕಲ್ ಇದೆ ಅಂದರು. ಸೀಟ್ಸ್ ಇದೆ ಅಂದರು ಸರ್. ಹೌದಾ, ಯಾವುದಕ್ಕೂ ಇಲ್ವಾ ಸರ್? ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಇಟ್ಟರೆ ಗಿಡ ಇದಾಗ್ಬಿಡುತ್ತೆ ಅಂತ. ಅದಕ್ಕೆ ನಮ್ಮಮ್ಮ ವೀಡಿಯೋನ ನೋಡ್ಬಿಟ್ಟವ್ರೆ ಅನಿಸುತ್ತೆ. ನೋಡ್ಬಿಟ್ಟು ಏನು ಮಾಡೋರು ಗೊತ್ತಾ, ಗಿಡನ ಇಲ್ಲಿಗೆ ಇಟ್ಬಿಟ್ಟವ್ರೆ. ಅದು ವೀಡಿಯೋದಲ್ಲಿ ನಿನ್ನೆ ನೈಟ್ ನೋಡೋರು ಅನಿಸುತ್ತೆ. ನೈಟ್ ನೋಡ್ಬಿಟ್ಟು ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟವ್ರು, ಆ ಪ್ಲೇಸಿಂದ ಈ ಪ್ಲೇಸಿಗೆ. ನಾನು ಕರೆಕ್ಟಾಗಿ ಅಲ್ಲಿ ಇಟ್ಟಾಗ ವ್ಲಾಗ್ ಮಾಡಿದ್ದೆ. ಆ ಬಿಸಿಲು ಅಂತೀನಿ, ಆ ಟಿ ವಿ ರೇಡಿಯೇಷನ್ಗೆ ಗಿಡ ಒಣಗೋಗುತ್ತೆ ಅಂತ. ಅದೇನು ಮಾಡೋರು, ಜಾಗನೇ ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ಟವ್ರೆ. ಇವಾಗ ಇಲ್ಲೈತಿ, ಇಲ್ಲಿಂದ ಸನ್ಲೈಟ್ ಕೂಡ ಬರುತ್ತೆ. ಇವಾಗ ಕಿಟಕಿ ಕ್ಲೋಸ್ ಮಾಡಿದ್ದೆ, ಸೊಳ್ಳೆ ಬರುತ್ತೆ ಅಂತ ಕಿಟಕಿ ಕ್ಲೋಸ್ ಮಾಡಿದ್ವಿ. ಇಲ್ಲಿಂದ ಕರೆಕ್ಟ್ ಒಳ್ಳೆ ಪ್ಲೇಸ್ ಇದು, ಬೆಸ್ಟ್ ಪ್ಲೇಸಿಗೆ. ಇದಕ್ಕೆ ಗಾಳಿ ಕೂಡ ಬರುತ್ತೆ, ಎಲ್ಲ ಬರುತ್ತೆ. ಅಲ್ಲಿ ಇದ್ದಿದ್ದಿದ್ರೆ ಅದು ಅಲ್ಲೊಂದು ಗಿಡ ಐತೆ, ಈ ಗಿಡನೂ ತೆಗೆದ್ಬಿಟ್ಟು ಇಲ್ಲೇ ಎಲ್ಲರೂ ಚೇಂಜ್ ಮಾಡ್ಬೇಕು ಪ್ಲೇಸ್ನ. ಅದು ಪ್ಲೇಸ್ನ ಇಲ್ಲೆಲ್ಲಾದರೂ, ಅದು ಸ್ವಲ್ಪ ದೊಡ್ಡ ಆಯ್ತು, ಅದು ಇಡ್ಸಲ್ಲ ಅಂತ ಮಾತ್ರ ಇದನ್ನ ಇಲ್ಲಿ ಇಟ್ಟಿರೋದು ಅಷ್ಟೇ. ಗೈಸ್ ಇವಾಗ ಎಷ್ಟೊಂದು ದಿನ ಆಗೋಗಿದೆ. ಎಷ್ಟು ದಿನ ಅಲ್ಲ, 4 days ಆಗಿದ್ದು. ನೈಟ್ ಟೈಮ್ ಅಂಗಡಿ ಬಂದ್ಬಿಟ್ಟು ನೆನ್ನೆ ಕ್ಲೋಸ್ ಇತ್ತು. ಇವತ್ತು ಬಂದಿದ್ದೀನಿ. ನೆನ್ನೆ ಆಲ್ಮೋಸ್ಟ್ ಆಲ್ ಬಂದಿದ್ದೆ ನೈಟ್, ಸಂಜೆ. ನೆನ್ನೆ ಕ್ಲೋಸ್ ಇತ್ತು, ಇವಾಗ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಬೆಳಿಗ್ಗೆ ಅಂಗಡಿಗೆ ಬಂದಿಲ್ಲ, ಇವಾಗ ಬಂದಿದ್ದೀನಿ ಜಸ್ಟು. ಬಾಯ್ಸ್ ಯಾರು ಕಾಣಿಸ್ತಾ ಇಲ್ಲ ಇನ್ನೂ. ಈಗ ನೋಡಿದ್ರೆ ಯಾರಾದರೂ ಸಿಗ್ತಾರೆ. ನಾನು ನೆನ್ನೆ ಎಲ್ಲ ಬಂದಿರಲಿಲ್ಲ, ಈಗ ಬಂದಿದ್ದೀನಿ. ಎಲ್ಲ ಐಟಮ್ ಆ ಕಡೆ ಈ ಕಡೆ ಐತೆ, ಇದನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕು. ಕಸ ಬೆಳಗ್ಗೆ ಎಲ್ಲ ತೆಗ್ಬಿಟ್ಟು ಅಂಗಡಿ ತೆಕ್ಕೊಟ್ಟೋದು ನಾನೇ. ಬಟ್ ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಇವಾಗ ಎಲ್ಲ ನೀಟಾಗಿ ಐಟಮ್ ಆ ಕಡೆ ಈಗ ಆಗಿರೋದನ್ನ ನೀಟಾಗಿ ಜೋಡಿಸ್ಬೇಕು. ಇಲ್ಲಿ ನೋಡಿ, ಮೇಲೆ ಎಲ್ಲೆಲ್ಲೋ ಹೋಗ್ಬಿಟ್ಟೈತೆ. ಅದನ್ನೆಲ್ಲ ನೀಟಾಗಿ ಪ್ರಾಪರಾಗಿ ಅರೇಂಜ್ ಮಾಡಿ ಎಲ್ಲ ಮಾಡ್ತೀನಿ ಇವಾಗ. ಅದಾದ್ರೂ ಕೆಲಸ. ಗೈಸ್ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಬಂದೆ. ಯಾಕೋ 2 ದಿವಸದಿಂದ ನೀಟಾಗಿ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಹೆಂಗೆ ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಾಲೇಜಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋದಾಗ್ತೈತೆ. 2 ದಿವಸದಿಂದ ನೀಟಾಗಿ ವ್ಲಾಗ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಪ್ಲ್ಯಾನಿಂಗ್ ಓಡ್ಸೋಕ್ಕಾಯ್ತಾಯಿಲ್ಲ. ಸ್ವಲ್ಪ ಒಂದು 2-3 days ಹಂಗೆ ಆಗ್ಬೋದು, ಇನ್ನೂ ಏನಂತ ಗೊತ್ತಿಲ್ಲ ನೀಟಾಗಿ. ಬಟ್ ಏನಂದರೆ ನಾನು ಆದಷ್ಟು ಅದಕ್ಕೆ ಬಿಡಬಾರ್ದಲ್ಲ. ಈಗ ಏನಾದರೂ ಇನ್ ಕೇಸ್ ಬಿಟ್ಬಿಟ್ರೆ ಅದು ಬ್ರೇಕ್ ಆಗಿಬಿಡುತ್ತೆ ಅಂತ ನಾನು ಕಂಟಿನ್ಯೂ ಏನಾದರೂ ಪ್ಲ್ಯಾನ್ ಓಡಿಸ್ತಾನೆ ಇದ್ದೀನಿ. ಇಷ್ಟೋವರೆಗೂ ಪ್ಲ್ಯಾನ್ ಓಡಿಸಿ ಒಟ್ಟಿನಲ್ಲಿ ಏನಂದರೆ ನಾನು ಗೋಲ್ ಮಾಡಲೇಬೇಕು ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ಇವಾಗಲೂ ಮಾಡ್ತಾಯಿದ್ದೀನಿ. ಇಲ್ಲ ಮಾಡಬಾರ್ದಂತ ಇದ್ದೀರಾ, ಏನು ಮಾಡ್ದಲ್ಲೇ ಆರಾಮ್ಸೆ ಇರ್ಬೋದಿತ್ತು. ಬಟ್ ಏನಂದರೆ ಅಡಿಕ್ಷನ್, ಅದು ಮಾಡ್ತಾಯಿದ್ದೀನಿ. ಇವಾಗ ನಮ್ಮಮ್ಮ ಊಟ ಮಾಡಿಕೊಡ್ಬೇಕು ಬಿಟ್ರು ಹೇಳಿದ ತಕ್ಷಣ ಅವರು ಚಪಾತಿ ಹಾಕ್ಕೊಡ್ತಾರೆ. ನಾವು ಇವಾಗ ಅಲ್ಲಿಗೆ ದೇವ್ರ ಮೆರವಣಿಗೆ ಐತೆ, ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಊಟ ಮಾಡ್ತೀನಿ. ನಮ್ಮಪ್ಪ ನಮ್ಮ ಅಕ್ಕ ಹೋಗೋರೆ, ನಮ್ಮ ಮಮ್ಮಿ ಏನು ಬರೋಲ್ಲ. ನಾನು ಹೋಗ್ಬೇಕಿನ್ನು. ಆದರೆ ಇವಾಗ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇನ್ನೂ ಟೈಮ್ ಐತೆ. 10 o'clock ಹೋಗೋದಲ್ವ, ಈಗಿನ್ನೂ 9. ಇಷ್ಟು ಜಲ್ದಿ ಹೋದರೆ ಏನೂ ಇರಲ್ಲ ಅಂತ ಹೋಗಿಲ್ಲ ಇನ್ನು. ಆಮೇಲೆ ಹೋಗೋಣ ಅಂತ ಸುಮ್ಮನೆ ಇಲ್ಲೇ ಇದ್ದೀನಿ. ಆಮೇಲೆ ಹೋದರೆ ಹಾಗೆ ಊಟ ಮಾಡ್ಕೊಂಬರ್ಬೋದು. ಇಷ್ಟು ಜಲ್ದಿ ಹೋದರೆ ಏನೂ ಇರಲ್ಲ. ಅದಕ್ಕೆ ಇವ್ರೇನು ಅಡುಗೆ ಮಾಡ್ಕೊತಾರೆ. ನಮ್ಮಮ್ಮ ಮೋಸ್ಟ್ಲಿ ಚಪಾತಿ ಹಾಕ್ಬೋದು. ನಮ್ದು ಈ ರೋಡಲ್ಲಿ ಹೋಗೋದೇ ಕಷ್ಟ. ಇದರಲ್ಲಿ ಸೈಡಲ್ಲಿ ಬೇರೆ ಕೆರೆ ಐತೆ. ಫುಲ್ ಆಫ್ ರೋಡಿಗೆ ರೋಡೇ ಚೆನ್ನಾಗಿಲ್ಲ. ಫುಲ್ಲು ಹೆಂಗೈತೆ ಅಂದರೆ ಒಂಚೂರು ರೋಡ್ ಇಲ್ಲ, ಬರೀ ಜಲ್ಲಿಕಲ್ಲೇ ತುಂಬ್ಕೊಂಡ್ಬಿಟ್ಟೈತಿ. ಅಲ್ಲಿ ದೇವಸ್ಥಾನ ಇರೋದು. ರೋಡಲ್ಲಿ ಒಂಚೂರು ಏನೂ ರೋಡಿಗೆ ನೀಟಾಗಿಲ್ಲ.
ನಿನ್ನೆ ಫಸ್ಟ್ ಆಗ್ತೀನಿ ನಿನ್ನೆ ಫಸ್ಟ್ ಆಗ್ತೀನಿ ನಿನಗೆ ಗೊತ್ತಾಗೋದು ಇಲ್ಲ ಅಂದರೆ ಗೊತ್ತಾಗಲ್ಲ ಇಲ್ಲಿ ನೀನು ಯಾವಾಗ ಫಸ್ಟ್ ಆಗ್ತೀನಿ ಹಾಂ ಗೊತ್ತಾಯ್ತದೆ ಹೇಳ ಮರ ಇದು ಎಲ್ಲ ಬೀಪು ಗೈಸ್ ಇನ್ನೂ ಊಟ ಕೊಡ್ತಾಯಿಲ್ಲ ತುಂಬ ಟೈಮ್ ಇದೆ. ಸ್ನ್ಯಾಪ್ ಆಗಿದೆ ನೋಡು. ಸ್ನ್ಯಾಪ್ ಹಾಕಿದ್ದಾನೆ, ಸ್ನ್ಯಾಪ್ ನೋಡ್ತೀನಿ. ತೇಜನ್ನ ಐಡೆಂಟಿಫೈ ಮಾಡ್ಬಿಟ್ಟು ಹುಡುಕಿದ್ದೀನಿ ನಾನು ಇಷ್ಟು ಜನ ಮಧ್ಯದಲ್ಲಿ ಅಪ್ಪ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೂ. ತುಂಬ ಚಳಿ ಇದೆ ಗಾಯ್ಸ್. ಕ್ಯಾಪ್ ಹಾಕೋತಾ ಇದೆ, ಕ್ಯಾಪ್ ಹಾಕಬೇಕು, ಚಳಿ ಇದೆ. ಟ್ರೀ ನೋಡಿ ಹಿಂದೆ ಟ್ರೀ ನೋಡಿ, ಬ್ಯಾನೆ ಟ್ರೀ ಎಲ್ಲ ಇದು ಒಳ್ಳೆ ಆಂಬಿಯನ್ಸ್. ಬ್ಯಾನೆ ಟ್ರೀ ಅಲ್ಲ, ಬ್ಯಾನೆ ಟ್ರೀ ಇದು ಬನಾನಾ ಟ್ರೀನಾ? ಬ್ಯಾನೆ ಟ್ರೀ ಇದು ಟ್ರೀ ಅಂತವನೆ ಕಟ್ಟು ಅಲ್ದು ಅಲ್ಲ ಹೇಳು. ಪೂಜೆ ಆಗ್ತಾ ಇದೆ, ರೋಡು ತೋರಿಸಲಿ. ಊಟ ಮುಗಿದು ಇವಾಗ ಇಷ್ಟು ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಗಾಡಿ ಲೈಟು, ನಮ್ಮ ಅಕ್ಕ ಬೇರೆ ಬರಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಇನ್ನೂ ಅಲ್ಲಿ ಊಟ ಮಾಡ್ತಾವ್ರೆ. ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೋಗ್ತೀನಿ. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಅಲ್ಲಿ. ಈಗ ಅಲ್ಲಿಂದ ಹೋಗೋತಿರೋದು. ಅವರೆಲ್ಲವ್ರೆ ಅನ್ನೋದೇ ಗೊತ್ತಿಲ್ಲ ಇನ್ನು. ಅವ್ರು ಬಂದು ನಾನು ಗಾಡಿ ಇಲ್ಲಿಂದ ತೊಗೊಂಡು ಹೋಗಬೇಕು. ರಶಲ್ಲಿ ಕುತ್ಕೊಂಡ್ಬಿಟ್ಟು ಅವರೆಲ್ಲ ನಾನು ಅಲ್ಲೇ ಮುಂಚೆನೇ ತಿನ್ಕೊಂಡ್ಬಂದಿದ್ದು ಈ ಕಡೆಗೆ. ಗಾಯ್ಸ್ ಇವಾಗ ಜಸ್ಟ್ ಅಲ್ಲಿಂದ ಊಟ ಮುಗಿಸ್ಕೊಂಬಂದೆ. ಇವಾಗ ಆಲ್ರೆಡಿ 11:30 ಆಗಿದೆ. ಇಯರ್ಲಿ ಒನ್ಸ್ ನಮ್ಮೂರಲ್ಲಿ ಆ ಥರ ಪರ ಅಂತ ಮಾಡ್ತಾರೆ, ಅದಕ್ಕೆ ಊಟಕ್ಕೆ ಹೋಗಿದ್ದೆ. ಈಗ ಎಡಿಟ್ ಮಾಡಿಬಿಟ್ಟು ತುಂಬ ಟೈಮ್ ಹಿಡಿಯುತ್ತೆ. ನೆನ್ನೆ ಏನು ಕೆಲಸ ಮಾಡಿದ್ದೀನಿ ಅಂದರೆ ಎಡಿಟ್ ಮಾಡ್ತಾ ಅರ್ಧಂಬರ್ಧ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ವೀಡಿಯೋ ಲೇಟ್ ಬಂದಿದ್ದ ಕಾರಣನೇ ಅದು ಮೇಯ್ನು. ಏನು ಮಾಡಿದ್ದೀನಿ ಅಂದರೆ ಎಡಿಟ್ ಮಾಡೇ ಇಲ್ಲ, ಅರ್ಧಂಬರ್ಧ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಹಾಕ್ಬಿಟ್ಟು ಹೆಂಗೆಂಗೋ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ. ಹೆಂಗೆಂಗೋ ಅಂದರೆ ವೀಡಿಯೋ ತಪ್ಪಾಗಲ್ಲ, ಎಕ್ಸ್ಪೋರ್ಟ್ ಹಾಕಿಲ್ಲ, ಸುಮ್ಮನೆ ಬೇರೆ ಅಪ್ಲಿಕೇಶನ್ ಇನ್ಸ್ಟಾಗ್ರಾಮ್ ಓಪನ್ ಆಗೈತೆ. ನಾನು ಬೆಳಗ್ಗೆ ಎದ್ಬಿಟ್ಟು 8:30 ನೋಡ್ತೀನಿ, ವೀಡಿಯೋನೇ ಅಪ್ಲೋಡ್ ಆಗಿಲ್ಲ. ಆಮೇಲೆ ಬೆಳಗ್ಗೆ ಎಲ್ಲ ಮಿಕ್ಕಿದ್ದು ಕಂಟಿನ್ಯೂ ಮಾಡಿ ಎಡಿಟ್ನ ಅದನ್ನೆಲ್ಲ ಹಾಕೋಷ್ಟರಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಗಿದ್ದು. ಇವಾಗ ಆಲ್ರೆಡಿ 11:30. ಇವಾಗ ನೀಟಾಗಿ ಇವತ್ತು ನೆನ್ನೆ ಎಣ್ಣೆ ಹಚ್ಚಿದ ಪ್ರಭಾವ, ಒಳ್ಳೆ ನಿದ್ದೆ. ಆ ನಿದ್ದೆಯಲ್ಲಿ ಏನು ಮಾಡಿದ್ದೀನಿ ಹಂಗೆ ಹಾಕ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಬಂದಿರಲಿಲ್ಲ ಊಟಕ್ಕೆ. ಅವ್ರು ಆಲ್ರೆಡಿ ಅವ್ರಿಗೆ ಕೋಲ್ಡ್ ಇರೋದ್ರಿಂದ ಅವ್ರು ಎಲ್ಲೂ ಬರ್ತಾಯಿಲ್ಲ, ಮಲಗಿದ್ರು. ನಾನು ಫಸ್ಟ್ ಹೋಗಿ ಎಡಿಟ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ. ಗೈಸ್ ಇವಾಗ ಬಂದಿದ್ದಾಯ್ತು. ಈಗ ಎಡಿಟಿಂಗ್ ಮುಗಿಸ್ಬಿಟ್ಟು ಜಲ್ದಿ ಮಲ್ಕೋಬೇಕು. ಈಗ ಅಲ್ಲೇ 11:40 ಆಗೋಗಿದೆ. ನಾನು ಅದನ್ನು ಬೇರೆ ವೀಡಿಯೋಸ್ ಕೂಡ ಮಾಡೋಕ್ಕೆ ಹೇಳಿದ್ದೆ, ಆ ವೀಡಿಯೋಸ್ ಎಲ್ಲ ಬಂತು. ಅದನ್ನು ಕಳ್ಸ್ಕೊಂಡು ಬರೋ ಅಷ್ಟರಲ್ಲಿ 11:40 ಆಗಿದೆ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.